ತಾಳಿಕೋಟೆ ವಿಧಾನಸಭಾ ಕ್ಷೇತ್ರದ ಸರಗೂರು ತಾಲೂಕಿನಲ್ಲಿ ನಿಮ್ಮೆಲ್ಲರಿಗೂ ತಿಳಿದಾಗೆ ಕಳೆದ ಹಲವಾರು ದಿನಗಳಿಂದ ಹುಲಿ ಪ್ರಕರಣ, ಆ ಹುಲಿ ಪ್ರಕರಣದ ಒಂದು ದಾಳಿಗೆ ಸಿಲುಕಿ ಹಲವಾರು ಕುಟುಂಬಗಳು ಬಲಿಪಶು ಆಗಿದ್ದಾವೆ. ಈಗ ತಾವೇ ಹೇಳ್ದಂಗೆ ಸರ್ಕಾರದ ಕಡೆಯಿಂದ ಹುಲಿಯನ್ನ ಇವತ್ತು ಕಾಡಿಂದ ಗ್ರಾಮಗಳಿಗೆ ಬರ್ತಕ್ಕಂಥದ್ದಕ್ಕೆ ಯಾವ ರೀತಿಯಾದಂಥ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿದ್ದಾರೆ ಅಂತಕ್ಕಂಥದ್ದು ಬಹುಶಃ ಇವತ್ತು ನಾವೆಲ್ಲರೂ ಇವತ್ತು ಸರ್ಕಾರಕ್ಕೆ ಮುಂದಿಡಬೇಕಾಗಿರ್ತಕ್ಕಂಥ ಒಂದು ಪ್ರಶ್ನೆ. ಏಕೆಂದರೆ ಇವತ್ತು 3 ಜನ ಈ ಒಂದು ಘಟನೆಯಲ್ಲಿ ಸಾವನ್ನು ಅಪ್ಪಿದ್ದಾರೆ. ಇನ್ನು ಒಬ್ಬರಿಗೆ ಭಾಳ ಗಂಭೀರವಾಗಿ ಗಾಯ ಆಗಿದೆ, ಕಣ್ಣು ಹೋಗಿದೆ ಅಂತಕ್ಕಂಥದ್ದು ಕೂಡ ನೀವು ಮಾಧ್ಯಮದಲ್ಲಿ ಸುದ್ದಿಯನ್ನು ಬಿತ್ತರಿಸಿದ್ದೀರಿ. ಆದರೆ ಇದೇ ರೀತಿ ಮುಂದುವರಿದೇ ಇದ್ದಂಗೆ ಇದನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಕ್ಕಂಥದ್ದಕ್ಕೆ, ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಡುವಂಥದ್ದಕ್ಕೆ ಸರ್ಕಾರ ಯಾವ ರೀತಿ ಒಂದು ಹೆಜ್ಜೆಯನ್ನು ಇಡ್ತಾ ಇದೆ, ಯಾವ ಒಂದು ಚಿಂತನೆಯನ್ನು ಮಾಡಿದೆ ಅನ್ನೋದು ಇವತ್ತು ಗ್ರಾಮಸ್ಥರು, ಏಕೆಂದರೆ ಬಹಳ ಭಯಭೀತರಾಗಿದ್ದಾರೆ. ಸ್ವಾಭಾವಿಕವಾಗಿ ಇಂಥ ಒಂದು ಘಟನೆ ನಡೆದಾಗ, ಏಕೆಂದರೆ ಹುಲಿ ಕಾಡಿನಲ್ಲಿ ಇರಬೇಕಾಗಿರೋ ಪ್ರಾಣಿ, ಅದಕ್ಕೆ ಗೊತ್ತಿಲ್ಲ ಇದು ಕಾಡಾ ಅಥವಾ ಇದೇನು ಹಳ್ಳಿನ ಸಿಟಿನ ಅಂತ ಈ ಹುಲಿಗೆ ಗೊತ್ತಾಗಲ್ಲ. ಆದರೆ ನೀವು ಇದೇ ರೀತಿ ಬಿಟ್ಕೊಂಡು ಹೋದರೆ ಮುಂದೆ ಇಲ್ಲಿರ್ತಕ್ಕಂಥ ಜನಸಾಮಾನ್ಯರು, ರೈತರ ಗತಿ ಏನು? ರೈತರು ಕೃಷಿ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಜೀವನ ಮಾಡಲೇಬೇಕಲ್ಲ, ಹೊಲ ಗದ್ದೆಗಳಿಗೆ ಹೋಗಲೇಬೇಕಲ್ಲ. ಒಂದು ಭಯಭೀತಿ ವಾತಾವರಣ ಪ್ರಾರಂಭ ಆಗಿದೆ. ಇದಕ್ಕೆ ಸರ್ಕಾರದ ಕಡೆಯಿಂದ ನೀವು ನೋಡಿದಿರಿ, ಸಫಾರಿಗಳನ್ನ ಬಂದ್ ಮಾಡಿದ್ದಾರೆ. ಸಫಾರಿಗಳನ್ನ ಬಂದ್ ಮಾಡೋದ್ರಿಂದ ಏನಾದರೂ ಉತ್ತರ ಸಿಗುತ್ತಾ? ಇದಕ್ಕೆ ನನ್ನ ಪ್ರಶ್ನೆ. ಇವತ್ತು ಟೂರಿಸಮ್ ಅಂಥದಕ್ಕೆ ನೀವು ಪ್ರೋತ್ಸಾಹವನ್ನು ಕೊಡಬೇಕು. ಬಟ್ ಅಟ್ ದ ಸೇಮ್ ಟೈಮ್ ಇಂಥ ಘಟನೆಗಳು ಆಗದೇ ಇರ್ತಕ್ಕಂಥದ್ದು, ಮತ್ತೆ ಮರುಕಳಿಸದೇ ಇರೋ ರೀತಿ ಯಾವ ರೀತಿಯಾದಂಥ ಕ್ರಮಗಳು, ಏಕೆಂದರೆ ಇಲ್ಲಿ ಉಸ್ತುವಾರಿ ಮಂತ್ರಿಗಳು ಭಾಳ ಪ್ರಭಾವಿಗಳಿದ್ದಾರೆ, ಸಂಸದರಿದ್ದಾರೆ, ಜೊತೆಯಲ್ಲಿ ಇವತ್ತು ಅವರು ಭಾಳ ಮುಖ್ಯಮಂತ್ರಿಗಳ ಜೊತೆ ಆಪ್ತರು. ಇದು ಮುಖ್ಯಮಂತ್ರಿಗಳ ಒಂದು ತವರು ಜಿಲ್ಲೆ ಇದ್ದಂತೆ. ಇವೆಲ್ಲ ಇದ್ದಾಗಲೂ ಕೂಡ ಯಾಕೆ ಇಷ್ಟು ಲಘುವಾಗಿ ಈ ವಿಚಾರವನ್ನು ತಗೊಂಡಿದ್ದೀರಿ? ಯಾಕೆ ಗಂಭೀರವಾಗಿ ಇದನ್ನು ಪರಿಗಣಿಸ್ತಾ ಇಲ್ಲ? ಸಫಾರಿಯನ್ನು ನೀವು ಕಡಿತ ಮಾಡ್ತಾ ಇದ್ದಂಗೆ ಇವತ್ತೇನು ಹುಲಿಗಳೇನು ದಾಳಿ ಮಾಡೋದಿಲ್ವ? ಹಂಗಾದ್ರೆ ಬಟ್ ಅಕ್ರಮ ರೆಸಾರ್ಟ್ಗಳ ಕಾರಣ ಅಂತ ಕೂಗು ಸರ್. ಖಂಡಿತ 100ಕ್ಕೆ 100ರಷ್ಟು ಲೀಗಲೈಸ್ ಆಗದಿರಾ ರೆಸಾರ್ಟ್ಗಳು ಅಕ್ರಮವಾಗಿ ನಡೀತಾ ಇರ್ತಕ್ಕಂಥದ್ದು ಸಾಕಷ್ಟು ಬಾರಿ ಪತ್ರಿಕೆಗಳಲ್ಲೂ ಕೂಡ ಸುದ್ದಿಯನ್ನು ನೀವು ಬಿತ್ತರಿಸಿದ್ದೀರಿ. ಅದು ನಾವು ಓದಿದ್ದೀವಿ, ಇದಕ್ಕಿಂತ ಹೆಚ್ಚಾದಂಥ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದೀವಿ. ಇದಕ್ಕೆ ಕೊನೆಗೆ ಇದಕ್ಕೆಲ್ಲ ತೆರೆ ಎಳಿಬೇಕಾಗಿರ್ತಕ್ಕಂಥವ್ರು ಯಾರು? ಸರ್ಕಾರ. ಆದರೆ ಸರ್ಕಾರ ಕಣ್ಣು ಮುಚ್ಚಿ ಕೂತಿದೆ. ನಮಗೇನು ಗೊತ್ತಿಲ್ಲ ಅಂತ ಮೂಕ ಪ್ರೇಕ್ಷಕರಾಗಿ ಸರ್ಕಾರ ಕಣ್ಣು ಮುಚ್ಚಿ ಕೂತಿದೆ. ಯಾತಕ್ಕೆ ಕಣ್ಣು ಮುಚ್ಚಿ ಕೂತಿದ್ದೀರಿ? ರೆಸಾರ್ಟ್ ದಂಧೆ ಮಾಡ್ತಾ ಇರ್ತಕ್ಕಂಥವ್ರು ಯಾರು? ಯಾತಕ್ಕೆ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಿ? ಸಫಾರಿನ ಬಂದ್ ಮಾಡ್ತೀರಿ. ಸರ್, ವಿರೋಧ ಪಕ್ಷ ಚರ್ಚೆ ಮಾಡ್ತೀರಾ ಇದ್ರ ಬಗ್ಗೆ? ಈಗ ಬೆಳಗಾವಿ ಸೆಷನ್ನಲ್ಲಿ ಇದ್ರ ಬಗ್ಗೆ ಏನಾದ್ರು ಚರ್ಚೆ ಮಾಡ್ತೀರಾ ವಿರೋಧ ಪಕ್ಷವಾಗಿ ನೀವು ಅಂತ? ಬೆಳಗಾವಿ ಸೆಷನ್ನಲ್ಲಿ ನಿನ್ನೆ ದಿನ LOP ಲೀಡ್ರು ಆರ್ ಅಶೋಕಣ್ಣ ಅವರು ಜೊತೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವ್ರ ನೇತೃತ್ವದಲ್ಲಿ ಹಲವಾರು ಸಚಿವರುಗಳು ಎಲ್ಲ ಕೂತು ಬೆಳಗಾವಿ ಸಚಿವರಲ್ಲಿ ಏನು ಮಾತಾಡಬೇಕು ಆ ಸೆಷನ್ನಲ್ಲಿ ಅಂತಕ್ಕಂಥದ್ದು ಚರ್ಚೆ ಮಾಡಿದ್ದೀವಿ. ಈ ವಿಚಾರನೂ ಭಾಳ ಗಂಭೀರವಾದಂಥ ವಿಚಾರ. ಇದನ್ನು ಕೂಡ ಸೆಷನ್ನಲ್ಲಿ ಭಾಳ ಗಂಭೀರವಾದಂಥ ಒಂದು ಡಿಬೇಟ್ ಆಗಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು ಕೂಡ ಹೇಳಿದ್ದಾರೆ. ಈ ಸಾವಿಗಳಿಗೆ ಕೊನೆ ಹೆಂಗೆ ಸರ್? ಹಾಗಾದ್ರೆ ಅಂತ್ಯ ಯಾವಾಗ, ಯಾವ ಥರ ಅಂತ? ಇವತ್ತು ನೋಡಿ ಸರ್, ಇದು ಸರ್ಕಾರದ ವೈಫಲ್ಯತೆ. ಸರ್ಕಾರನೇ ಇದಕ್ಕೆ ನೇರ ಹೊಣೆಗಾರಿಕೆಯನ್ನು ತಗೊಳ್ಬೇಕಾಗ್ತದೆ. ಇದನ್ನು ಯಾವ ರೀತಿ ಹುಲಿ ಇವತ್ತು ಕಾಡಿನಿಂದ ಗ್ರಾಮಕ್ಕೆ ಬರದೇ ಇರತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ನೀವು ಕ್ರಮಗಳನ್ನ ವಹಿಸ್ತೀರಿ? ಇದು ಸರ್ಕಾರ ಉತ್ತರ ಕೊಡಬೇಕು, ಉಸ್ತುವಾರಿ ಮಂತ್ರಿಗಳು ಉತ್ತರ ಕೊಡಬೇಕು. ಅರಣ್ಯ ಇಲಾಖೆಯ ಮಂತ್ರಿಗಳು ಸಾವಾಗಿರೋದಲ್ಲಿ ಬಾಡಿ ನೋಡಕ್ಕೆ ಎಲ್ಲಿ ಬಂದಿದ್ರು? ಅವರು ಮೈಸೂರಿಗೆ ಬಾಡಿ ತರಿಸ್ಕೊಂಡು ಅಲ್ಲಿ ಸುಮ್ಮನೆ ಕಾಟಾಚಾರಕ್ಕೆ ಬಂದು ನಡ್ಕೊಂಡು ಓಡಾಡ್ಕೊಂಡು ಹೋಗಿದ್ದಾರೆ. ಈ ರೀತಿ ಇಲಾಖೆನ ನೀವು ನಡೆಸ್ತಕ್ಕಂಥದ್ದಾದರೆ ಮತ್ತೆ ನಿಮ್ಮ ಸಾಮರ್ಥ್ಯದ ಬಗ್ಗೆ ಇವತ್ತು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೆ ಉತ್ತರ ಕೊಡಬೇಕು. ಯಾಕಂದ್ರೆ ಜನ ಇಲ್ಲಿ ಭಯಭೀತರಾಗಿದ್ದಾರೆ. ಆಮೇಲೆ ನೋಡಿ, ಇಲ್ಲಿರ್ತಕ್ಕಂಥವ್ರು ಎಲ್ಲ ಕಡು ಬಡವರು ಇವತ್ತು ಹೆಂಚಿನ ಮನೆಗಳಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಸರ್ಕಾರ 10 ಲಕ್ಷವೋ 15 ಲಕ್ಷವೋ ಆಯ್ತಪ್ಪ, 20 ಲಕ್ಷ ಫಾರೆಸ್ಟ್ನವರು ಸರ್ಕಾರದವರು ಮುಖ್ಯಮಂತ್ರಿ ಪರಿಹಾರದಿಂದ ಕೊಟ್ಟರು. ಕೊನೆಗೆ ಎಷ್ಟು ಕೊಡ್ತೀರಿ? 20 ಲಕ್ಷ ಕೊಡ್ತೀರಿ. 3 ಜನ ಹೆಣ್ಮಕ್ಳಿದ್ದಾರೆ.
ತೀರ್ಕೊಂಡು ಹೋಗಿರ್ತಕ್ಕಂಥ ಯಜಮಾನ್ರೇನಿದ್ದಾರೆ ಆ ಹೆಣ್ಣು ಮಗಳಿಗೆ ಅವ್ರ ಹೆಂಡ್ತಿಗೆ ಕಣ್ಣು ಕಾಣಲ್ಲ ಅಂತಾರೆ. ಇನ್ನು 3 ಜನ ಹೆಣ್ಮಕ್ಳು, ಒಂದು 9ನೇ ಕ್ಲಾಸು, ಒಂದು 10ನೇ ಕ್ಲಾಸು, ಒಬ್ಬರು ಮದುವೆ ಆಗಿದೆ ಅಂತಾರೆ. ಅವ್ರ ಮುಂದಿನ ಭವಿಷ್ಯದ ಪರಿಸ್ಥಿತಿಗಳೇನು, ಅದ್ರ ಬಗ್ಗೆ ಉತ್ತರ ಕೊಡಬೇಕಾಗಿರೋರು ಯಾರು? ಅವ್ರ ಬದುಕನ್ನು ಕಟ್ಕೊಡ್ಬೇಕಾಗಿರೋರು ಯಾರು? ಏನೋ 10 ಲಕ್ಷ 20 ಲಕ್ಷ ಒಂದು ಜೀವಕ್ಕೆ ಬೆಲೆ ಕಟ್ಬಿಟ್ಟು ಅಲ್ಲಿ ಕೈ ತೊಳ್ಕೊಂಡ್ಬಿಟ್ರೆ ಆಗೋಯ್ತಾ? ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.